ನಮಸ್ತೆ ಮಕ್ಕಳೇ, ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಪ್ರಬಂಧ. ಬನ್ನಿ ವಿಡಿಯೋ ಶುರು ಮಾಡೋಣ. ಪೀಠಿಕೆ: ಆಹಾರ ಮತ್ತು ಶುಚಿ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಆರೋಗ್ಯದ ದೃಷ್ಟಿಯಿಂದ ನಾವು ವಾಸಿಸುವ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಪ್ರಜ್ಞಾವಂತ ನಾಗರಿಕರಾದ ನಮ್ಮ ಆದ್ಯ ಕರ್ತವ್ಯ. ಈ ಮಾರ್ಗದಲ್ಲಿ ನಾವು ಹೆಜ್ಜೆ ಇಟ್ಟರೆ ಉತ್ತಮ ಆರೋಗ್ಯಕ್ಕೆ ಪೂರಕವಾದ ಸ್ವಚ್ಛತೆಯನ್ನು ಮೈಗೂಡಿಸಿಕೊಳ್ಳಬಹುದು. ಸ್ವಚ್ಛತೆ ನಮ್ಮಿಂದ ಪ್ರಾರಂಭವಾಗಿ ಅದು ಜಿಲ್ಲೆ, ನಾಡು, ದೇಶವ್ಯಾಪಿಯಾಗಿ ಚಲನಶೀಲವಾಗಿ ನಡೆಯುವುದೇ ಸ್ವಚ್ಛ ಭಾರತ ಅಭಿಯಾನ. ಇದು ಪೀಠಿಕೆಯಾಗಿದೆ. ಆದ ನಂತರ ವಿವರಣೆ: ಸದೃಢ ದೇಹದಲ್ಲಿ ಸಕಲ ಮನಸ್ಸು ಇರುತ್ತದೆ ಎಂಬ ಮಾತಿನಂತೆ ಉತ್ತಮ ಆರೋಗ್ಯ ಸಮಾಜ ನಿರ್ಮಾಣಕ್ಕೆ ಸ್ವಚ್ಛತೆ ಅನಿವಾರ್ಯ. ಸ್ವಚ್ಛತೆ ಇಲ್ಲದೆ ಆರೋಗ್ಯ ಸಿದ್ಧಿಸಲು ಸಾಧ್ಯವಿಲ್ಲ ಎಂಬುದು ಸರ್ವಕಾಲಿಕ ಸತ್ಯ. ಇದನ್ನು ಮನಗಂಡ ನಮ್ಮ ಪ್ರಧಾನಮಂತ್ರಿಯವರು ಗಾಂಧೀಜಿಯವರ ಕನಸಿಗೆ ಸಾಕಾರ ಕೊಡುವ ದಿಕ್ಕಿನಲ್ಲಿ ಅವರ ಜನ್ಮದಿನವಾದ 2/10/2014 ಸ್ವಚ್ಛ ಭಾರತ ಅಭಿಯಾನದ ಪರಿಕಲ್ಪನೆಯೇ ಅಮೋಘವಾದದ್ದು. ಮಹಾತ್ಮ ಗಾಂಧೀಜಿಯವರ ಕನ್ನಡಕವನ್ನು ಲಾಂಛನದಂತೆ ಬಳಸಲಾಗಿದ್ದು ಅದರಲ್ಲಿ ಸ್ವಚ್ಛ ಭಾರತ್ ಎಂಬ ಘೋಷವಾಕ್ಯ ಬಳಸಲಾಗಿದೆ. ಗಾಂಧೀಜಿಯವರ ಆಶೋತ್ತರಗಳು ಹಾಗೆ ಉಳಿದರೆ ಬೆಲೆ ಇಲ್ಲ. ಅದರ ನಡೆಗೆ ನಾವೆಲ್ಲ ಒಗ್ಗೂಡಿ ಹೆಜ್ಜೆ ಹಾಕಬೇಕಿದೆ. ನಮ್ಮ ಮನೆಗಳಿಂದ ಪ್ರಾರಂಭವಾಗಿ ಅದು ನಮ್ಮ ಬೀದಿ ಬಡಾವಣೆಗೆ ತಲುಪಿ ನಗರಕ್ಕೆ ಹರಡಿ ಜಿಲ್ಲೆಗೆ ಮುಟ್ಟಿ ರಾಜ್ಯವನ್ನು ಆವರಿಸಿ ಅಖಂಡ ಭಾರತಕ್ಕೆ ವ್ಯಾಪಿಸಿದಾಗ ಸ್ವಚ್ಛ ಭಾರತ ಅಭಿಯಾನ ಸಾರ್ಥಕವಾಗುತ್ತದೆ. ಕೇವಲ ನಗರ ಪ್ರದೇಶಗಳಷ್ಟೇ ಅಲ್ಲ, ಗ್ರಾಮೀಣ ಭಾಗದಲ್ಲಿಯೂ ಇದರ ಜಾಗೃತಿ ಮೂಡಿಸಿದಾಗ ಮತ್ತಷ್ಟು ಫಲಕಾರಿಯಾಗಲು ಸಾಧ್ಯವಾಗುತ್ತದೆ. ಕಸದ ಸಂಗ್ರಹ ಕಾರ್ಯದಲ್ಲಿಯೂ ಒಂದಿಷ್ಟು ಬದಲಾವಣೆ ಅಗತ್ಯವಿದೆ. ಹಸಿ ಕಸ ಮತ್ತು ಒಣ ಕಸ ಬೇರ್ಪಡಿಸಿ ನೀಡುವುದು, ಕಸದ ತ್ವರಿತಗತಿ ವಿಲೇವಾರಿ, ಕಸದ ಸಂಸ್ಕರಣಾ ಘಟಕಗಳು ನಿರ್ಮಾಣ, ಕಸದ ಸದ್ಬಳಕೆಯಿಂದ ಗೊಬ್ಬರ ತಯಾರಿಕೆ ಈ ಮೊದಲಾದವುಗಳು ಸ್ವಚ್ಛ ಭಾರತ ಅಭಿಯಾನಕ್ಕೆ ಬೆಂಗಾವಲಾಗಿ ನಿಲ್ಲುತ್ತವೆ ಎಂಬುದರಲ್ಲಿ ಸಂಶಯವಿಲ್ಲ. ಬೆಂಗಾವಲಾಗಿ. ಉಪಸಂಹಾರ: ಸ್ವಚ್ಛ ಭಾರತ ಕನಸನ್ನು ನನಸು ಮಾಡಲು ನಾವೆಲ್ಲ ಕೈ ಜೋಡಿಸೋಣ. ವಾರಕ್ಕೆ ಒಮ್ಮೆಯಾದರೂ ನಮ್ಮ ಅಕ್ಕಪಕ್ಕದ ಪರಿಸರ ಶುಚಿಗೊಳಿಸಲು ನಿಲ್ಲೋಣ. ಆಗ ಪ್ರಾರಂಭಿಸಿದ 2 ಕೈಗಳು 1000 ಕೈಗಳಾಗುತ್ತವೆ. ಗಾಂಧೀಜಿಯವರ ಕನಸನ್ನು ನನಸು ಮಾಡಲು ಹೋರಾಟ. ನಮ್ಮ ಪ್ರಧಾನಿಯವರೊಂದಿಗೆ ನಾವು ಕಟಿಬದ್ಧರಾಗಿ ನಿಂತು ಸ್ವಚ್ಛ ಭಾರತ ಅಭಿಯಾನವನ್ನು ಯಶಸ್ವಿಗೊಳಿಸಿ ಭವ್ಯ ಭಾರತ ಅಭಿಯಾನ ಕೊಟ್ಟೋಣ ಎಂಬುದೇ ನಮ್ಮ ಆಶಯ. ಧನ್ಯವಾದಗಳು ಮಕ್ಕಳೇ. ಸ್ವಚ್ಛ ಭಾರತ ಅಭಿಯಾನದ ಪ್ರಬಂಧ ಇಲ್ಲಿಗೆ ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾಯಿತು ಅನ್ಕೋತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮಕ್ಕಳೇ. ಖಂಡಿತವಾಗಿಯೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಮಕ್ಕಳೇ.